ಈಗ ಮುಖ್ಯ ವಸ್ತು ಏನೆಂದರೆ 5 ಆಜ್ಞೆಗಳಿವೆ. ಮೆಲ್ಲನೆ ಬೆಳಗ್ಗೆದ್ದು ನಿಶ್ಚಿತ ಮಾಡಿಕೊಳ್ಬೇಕೆಂದ್ರೆ 5 ಆಜ್ಞೆಗಳಲ್ಲಿರಬೇಕು. ಎಲ್ಲರನ್ನ ಶುದ್ಧಾತ್ಮದಲ್ಲಿ ನೋಡಬೇಕು. ಏನು ಆಯಿತು, ಆದದ್ದೆಲ್ಲ ವ್ಯವಸ್ಥಿತವಾಯಿತು. ಚಹಾ ಬಂತು, ಸ್ವಲ್ಪ ತಡವಾಗಿ ವ್ಯವಸ್ಥಿತವಾಯಿತು. ತಿಂಡಿ ತಣ್ಣಗಿತ್ತು, ಆದರೂ ವ್ಯವಸ್ಥಿತ. ಅದು ಬೇಕು, ಇದು ಬೇಕು, ಅರೆ ಯಾವುದು? ಫೈಲ್ನ ಸಂಭಾವದಿಂದ ಆಯಿತು. ನೀವೀಗ ಶುದ್ಧಾತ್ಮರಾಗಿದ್ದೀರಿ. ಉಪಹಾರಕ್ಕೆ ಏನು ಲಭಿಸುತ್ತೋ ಅದು ಸಂಭಾವವೆಂದು ಭಾವಿಸಬೇಕು. ಫೈಲ್ 1 ಮದುವೆಯಂತೂ ಆಗಿಲ್ಲ. ಯಾವಾಗ ಭಾಗ್ಯ ಇದೆಯೋ ಅಥವಾ ಸದ್ಭಾಗ್ಯವೋ ಇನ್ನು ಸಮಯ ಬಾಕಿ ಇದೆ. ಮದುವೆ ಆಗೋಲ್ಲ. ಮದುವೆ ಆಗ್ಲಿಲ್ಲ. ಇಲ್ಲ, ಬೇಡ. ಅರೆ, ಒಂದು ಹೆಣ್ಣು ದುಃಖಿಸ್ತಾಳೆ, ಅವಳಿಗೆಷ್ಟು? ಈಗ ಈ ಫೈಲ್ನ ಲೆಕ್ಕವಿದ್ರೆ ಬರಬಹುದು, ಇಲ್ಲ ಅಂದ್ರೆ ಇಲ್ಲ. ಈಗ ನಾವು ವರ್ತಮಾನದಲ್ಲಿರೋಣ, 5 ಆಜ್ಞೆಯಲ್ಲಿರೋಣ. ಮಮ್ಮಿ ಪಾಪ ಅಂತ ಇದ್ದಾರಲ್ಲ, ಅದು ಫೈಲ್ನ ಸಂಭಾವದಿಂದ ತೆಗಿಬೇಕಾದೀತು. ಯಾರಿಗಾದ್ರೂ ನೋವಾಗಿದ್ರೆ ಕೃಪಾಣುವಿಗೆ ಪ್ರತಿಕ್ರಮಣ ಮಾಡಲು ಹೇಳಬೇಕು. ಪ್ರತಿಕ್ರಮಣವನ್ನು ಸ್ವಲ್ಪ ಅರಿಯಬೇಕು. ಯಾರಿಗಾದ್ರೂ ದುಃಖವಾಗಿದ್ರೆ ಪ್ರತಿಕ್ರಮಣ ಮಾಡೋಣ. ಇಷ್ಟೇ ಸಣ್ಣ ಮಾತು. 5 ಆಜ್ಞೆಯಲ್ಲಿರೋಣ. ಯಾರಿಗಾದ್ರೂ ದುಃಖವಾದ್ರೆ ಪ್ರತಿಕ್ರಮಣ ಮಾಡೋದು ಮತ್ತು ಪ್ರೋಗ್ರೆಸ್ಗಾಗಿ ಚರಣವಿಧಿ ಎಲ್ಲ ಮಾಡ್ತಾ ಇರೋದು. ನಂತರ ನಾವು ಕಲಂದಲ್ಲಿದೆ, ನಮಸ್ಕಾರ ವಿಧಿ ಇದೆ, ಚರಣವಿಧಿ. ಅದು ಜಾಗೃತಿಯ ಪವರ್ ವೃದ್ಧಿ ಆಗುವಂತಹದ್ದು. ದಾದಾಜಿಯವರ ಪುಸ್ತಕ ಅವಶ್ಯ ಓದಬೇಕು, ಏಕೆಂದರೆ ಇದು ಕೃಪೆಯಿಂದ ದೊರೆತ ಜ್ಞಾನವಾಗಿದೆ. ಇನ್ ಡೀಟೇಲ್ ಎಷ್ಟು ಪುಸ್ತಕ ಓದ್ಲಿ, ಆಪ್ತವಾಣಿ ಓದಿ, ಪ್ರತ್ಯಕ್ಷ ಸತ್ಸಂಗಕ್ಕೆ ಬನ್ನಿ, ಆಗ ಜಾಗೃತಿ ವೃದ್ಧಿಸುತ್ತೆ. ಯಾರಿಗಾದ್ರೂ ದುಃಖವಾದರೆ ಪ್ರತಿಕ್ರಮಣ ಮಾಡುವುದು. ಬೇರ್ಪಡುವ ಜಾಗೃತಿ ಇಟ್ಕೋಬೇಕು. ಕೃಪಾಣವು ಬೇರೆ, ನಾನು ಶುದ್ಧಾತ್ಮನಾಗಿದ್ದೇನೆ. ಮನದಲ್ಲಿ ಒಳ್ಳೆ ವಿಚಾರವಿರಲಿ ಅಥವಾ ಕೆಟ್ಟದು, ನಾವು ವ್ಯತ್ಯಾಸ ನೋಡಬೇಕು. ಮತ್ತು ಬೇರೆಯಾಗಿರುವ ವಿಚಾರ ದಾದಾಜಿ ಹೇಳಿದ್ದಾರೆ. ಫೈಲ್ 1 ಮಾತನಾಡ್ತಿರ್ಬೇಕು. ಅದು ಹೇಳ್ಬೋದು ನನಗೆ ಮದುವೆ ಆಗ್ಲಿಕ್ಕಿಲ್ಲ, ಸರಿ, ನಿನ್ನ ನಿಶ್ಚಯ ಒಳ್ಳೇದು, ಆದರೆ ಸ್ಟ್ರಾಂಗ್ ಆಗಿ ಇರಬೇಕು. ಪೂರ್ಣ ಜೀವನ ನೆರೆಯವರೊಂದಿಗೆ ಮಾತನಾಡ್ತಿರ್ಬೇಕು. ಶುದ್ಧಾತ್ಮ ಅಂದ್ರೆ ಬ್ರಹ್ಮಚರ್ಯ ಪಾಲಿಸಬೇಕೆಂದೇನೂ ಇಲ್ಲ. ಶುದ್ಧಾತ್ಮಕ್ಕೆ ಅಗತ್ಯವಿಲ್ಲ, ನೆರೆಯವನಿಗೆ ಬೇಕಾಗಿರೋದು. ಶುದ್ಧಾತ್ಮಕ್ಕೆ ಮದುವೆ ಅಗತ್ಯವಿದೆಯೇ? ಶುದ್ಧಾತ್ಮ ಮದುವೆ ಕೂಡ ಮಾಡೋದಿಲ್ವಲ್ಲ, ಬರ್ಬಾದಿನೂ ಮಾಡಲ್ಲ. ಆಬಾದಿಯೂ ಇಲ್ಲ, ಬರ್ಬಾದಿಯೂ ಇಲ್ಲ. ಶುದ್ಧಾತ್ಮಕ್ಕೆ ಯಾವುದೇ ಚಿಂತೆ ಇಲ್ಲ. ಮದುವೆ ಆಗುವಾತ ಫೈಲ್ 1 ಆಗಿದೆ ಮತ್ತು ಆಗದವನೂ 1 ಆಗಿದ್ದಾನೆ. ನಮ್ಮ ಫೈಲ್ 1 ಇನ್ನೂ ಮದುವೆ ಆಗಿಲ್ಲ. ನಿಮ್ಮ ಫೈಲ್ 1 ಮದುವೆಯ ದಿನ ಇನ್ನೂ ಬಂದಿಲ್ಲ. ಮಾಡ್ಲಿಕ್ಕಿಲ್ಲ ಅಂತ ನನ್ನ ಒಳಾಂತರ ತಿಳಿಸ್ತಿದೆ ಅಂದ್ರೆ ಮುಂದುವರಿಯಿರಿ. ಇಲ್ಲಿ ಜಾಗೃತಿ ಇರಬೇಕು. ಫೈಲ್ 1 ಏನ್ ಮಾಡ್ತಿದೆ ಅದನ್ನು ಮಾಡುವುದು, ತಿಳಿಯುವುದು ಎಂದ್ರೆ ಶುದ್ಧಾತ್ಮನ ಕೆಲಸ. ಕೆಟ್ಟ ವಿಚಾರ ಬಂದ್ರೆ ಮನಸ್ಸು ತಿಳಿಸ್ತದೆ, ಗಾಡಿ ನಡೆಸ್ತಾರೆ. ಆಕ್ಸಿಡೆಂಟ್ ಆದ್ರೆ ಸರಿ, ನಿನ್ ಮಾತು ಕೇಳೋಣ, ಬೇರೆ ಮಾತು ತಿಳಿಸು. ಸತ್ಸಂಗದಲ್ಲಿ ಏನ್ ಮಾತು ಹೇಳೋದು? ಆಗ ಸತ್ಸಂಗದ ಮಾತು ಮನಸ್ಸಿಗೆ ಸಂಸಾರದ್ದೇ ಸುಖ ದುಃಖದ ಮಾತು ಬೇಕೆಂದೇನೂ ಇಲ್ಲ. ಇಂಥ ಮಾತು ಹೇಳಿದ್ರೆ ಈ ದಿಶೆಯ ಮಾತು ಹೇಳ್ಬೋದು. ಅಂದ್ರೆ ಬೇರ್ಪಡುವ ಈ ಪ್ರಯೋಗವನ್ನು ಅರಿಬೇಕು. ಫೈಲ್ 1 ಮಾತನಾಡಬೇಕು. ದಾದಾಜಿಯವರು ಹಿಂದೆ 75ರಲ್ಲಿ 73ರಲ್ಲಿ ಹೇಳಿದ್ರು. ಒಂದ್ ದಿವಸ ಅಂದ್ರು, ನೀನು ವ್ಯಾಪಾರಿಯಲ್ಲ, ನಿನ್ಗೆ ಅಕೌಂಟ್ ಇಡ್ಲಿಕ್ಕೆ ತಿಳಿಬೇಕು. ಬರ್ತದಲ್ಲ, ನಂಗೆ ಅಕೌಂಟ್ ಒಳ್ಳೇದಾಗಿ ಬರಲ್ಲ. ಹರಿದ್ರೆ ಹಣದ ಅಕೌಂಟ್ನ ವಿಚಾರವಲ್ಲ, ಫೈಲ್ 1 ಅಕೌಂಟ್ ಇಡಬೇಕು. ಪೂರ್ತಿ ದಿನದಲ್ಲಿ ದಾದಾಜಿಯವರ ಆಜ್ಞೆ ಎಲ್ಲಿ ಪಾಲನೆ ಆಯಿತು, ಎಲ್ಲಿ ಪಾಲನೆ ಆಗಲಿಲ್ಲ, ಎಷ್ಟು ಆಜ್ಞೆ ತಪ್ಪಿ ಹೋಯಿತು, ಹೇಗೆ ಆಜ್ಞೆಯಲ್ಲಿರಬೇಕು, ದಿನಾಲೂ ಆ ಅಕೌಂಟ್ ಚೆಕ್ ಮಾಡಬೇಕು. ಪ್ರತಿ ರಾತ್ರಿ ನಿದ್ರಿಸುವ ಮೊದಲು ಚೆಕ್ ಮಾಡಬೇಕು. ಬೆಳಿಗ್ಗೆದ್ದು ಮೊದಲು ನಿಶ್ಚಯ ಮಾಡಬೇಕು 5 ಆಜ್ಞೆಯಲ್ಲಿಯೇ ಇರಬೇಕು. ರಾತ್ರಿ ಮಲಗುವ ಮೊದಲು ಚೆಕ್ ಮಾಡಬೇಕು, ಎಲ್ಲಿ ಆಜ್ಞೆ ಉಳಿಯಿತು, ಎಲ್ಲಿ ತಪ್ಪಾಗಿದೆ. ಮತ್ತು ಮೆಲ್ಲನೆ ಎಷ್ಟು ಆಜ್ಞೆ ತಪ್ಪಾಯಿತೋ ಅದನ್ನು ರೀಸೆಟ್ ಮಾಡಬೇಕು. ಪೂರ್ತಿ ದಿನದಲ್ಲಿ ಯಾರೆಲ್ಲ ಸಿಗ್ತಾರೆ, ಬೆಳಿಗ್ಗಿಂದ ಎಲ್ಲಿವರೆಗೆ ಮತ್ತು ಸಂಜೆವರೆಗೆ, ಸಂಜೆ ರಾತ್ರಿವರೆಗೆ ಪೂರ್ತಿ ದಿನ ಯಾರೆಲ್ಲ ಸಿಗ್ತಾರೆ, ಯಾವೆಲ್ಲ ವ್ಯಕ್ತಿಗಳು ಸಿಗ್ತಾರೆ, ಯಾವೆಲ್ಲ ಜೀವಗಳು ಸಿಗುತ್ತೋ ಅದನ್ನೆಲ್ಲ ಶುದ್ಧಾತ್ಮ ಸ್ವರೂಪದಿಂದ ನೋಡು.
ಯಾವುದೇ ಊಟ ತಿಂಡಿ ಸ್ನಾನ ಮಾಡು ಸುತ್ತಾಡು ತಿರುಗಾಡು ಎಲ್ಲ ಫೈಲ್ ಸಂಭಾವದಿಂದ ತೆಗೆದು ನೋಡು. ಒಬ್ಬೊಬ್ಬ ವ್ಯಕ್ತಿಗಳಿದ್ದಾರೆ, ಯಾರ ಫೈಲು ಸಿಗ್ಲಿ ಇದೆ ಹೀಗೆ ನೆನಪು ಬಂದ್ರೆ ನನ್ನ ಅಂಕಲ್, ನನ್ನ ಅವರು ಇವರು ಬ್ರದರ್ ಇವೆಲ್ಲ ನೆನಪಾದ್ರೆ, ಶುದ್ಧಾತ್ಮ ನೆನಪಾದ್ರೆ, ಫೈಲ್ ನೆನಪಾದ್ರೆ ಒಂದೊಂದಕ್ಕೆ ಜ್ಞಾನ ಸೆಟ್ ಮಾಡಿ. ಒಂದೊಂದು ವ್ಯವಹಾರದಲ್ಲಿ 5 ಆಜ್ಞೆ ಸೆಟ್ ಮಾಡ್ಕೊಳ್ಳಿ. ನಂತರ ಕೆಲಸ ಕೆಟ್ಟಿತು ಅಂದ್ರೆ, ಹೇ ಅವನಿಂದಾಗಿ ಕೆಲಸ ಕೆಟ್ಟಿತು, ರಿಸಲ್ಟ್ ಆಫ್ ಸೈಂಟಿಫಿಕ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ವ್ಯವಸ್ಥಿತವಾಗಿದೆ, ಯಾರ್ದೂ ತಪ್ಪಿಲ್ಲ, ಕೂಡ್ಲೇ ಜಾಗೃತಿ ಬರಬೇಕು. ಕೆಲಸ ಆಗ್ತಾ ಇಲ್ಲವಾದ್ರೆ ಅಂದ್ರೆ ಸಂಯೋಗ ಸಿಗ್ತಾ ಇಲ್ಲ, ಟೈಮ್ ಫ್ಯಾಕ್ಟರ್, ಎವಿಡೆನ್ಸ್ ಫ್ಯಾಕ್ಟರ್ ಕಡಿಮೆ ಆಗ್ತಿದೆ. ಕೆಲಸ ಪೂರ್ತಿ ಆಯ್ತು ಅಂದ್ರೆ, ನಾನು ಎಷ್ಟು ಒಳ್ಳೇದಾಗಿ ಮಾಡಿದೆ, ಅರೆ ನಾನು ಮಾಡಿದ್ದಾದ್ರೆ ಮೊದ್ಲು ಯಾಕೆ ಮಾಡಲಿಲ್ಲ, ಇಲ್ಲ ನಿಮ್ದು ಅಲ್ಲ, ಇದು ರಿಸಲ್ಟ್ ಆಫ್ ಸೈಂಟಿಫಿಕ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ವ್ಯವಸ್ಥಿತ ಶಕ್ತಿ ಮಾಡಿಸ್ತದೆ, ಈ ಜಾಗೃತಿ ಇಟ್ಕೋಬೇಕು. ಈ ಕೆಲಸ ಆಗದಿದ್ರೂ ವ್ಯವಸ್ಥಿತ, ಆದ್ರೂ ಕೂಡ ವ್ಯವಸ್ಥಿತ. ಸಾಧ್ಯವಿಲ್ಲ ಅಂದ್ರೆ ಯಾರನ್ನು ದೋಷಿ ನೋಡಬಾರ್ದು, ಆಯಿತು ಅಂದ್ರೆ ಹೆಮ್ಮೆ ಪಡಬಾರ್ದು, ನಾನೆಷ್ಟು ಒಳ್ಳೇದು ಮಾಡಿದೆ ಅಂತ. ಎಲ್ಲ ಮಾಡುವವ ಯಾರು, ತಿಳಿಯುವವ ಯಾರು, ಆ ಬೇರೆತನದ ಜಾಗೃತಿ ಇಟ್ಕೋಬೇಕು. ದಿನಾಲು ರಾತ್ರಿ ಮಲಗೋ ಮೊದಲು ಇಷ್ಟು, ಪೂರ್ತಿ ದಿನದಲ್ಲಿ 5 ಆಜ್ಞೆ, ವ್ಯವಸ್ಥಿತದ ಆಜ್ಞೆ, ಫೈಲ್ನ ಆಜ್ಞೆ, ಸಂಭಾವದಿಂದ ತೆಗೆದ ಆಜ್ಞೆ, ರಿಲೇಟಿವ್ ರಿಯಲ್ ಬೇರ್ಪಡಿಸುವ ಆಜ್ಞೆ, ರೀಸೆಟ್ ಮಾಡ್ಕೊಳ್ಬೇಕು, ಜಾಗೃತಿ ಪೂರ್ವಕ ಪುರುಷಾರ್ಥ ಮಾಡ್ಕೊಳ್ಬೇಕು, 5 ಆಜ್ಞೆಯಲ್ಲೇ ಇರಬೇಕು. ಮತ್ತು ಕೂಡ ಕ್ರೋಧ ಇದೆ, ಮಾನ ಇದೆ, ಮೋಹ ಇದೆ, ಲೋಭ ಇದೆ, ವಿಕಾರ, ಯಾವುದೇ ದೋಷ ಬರಲಿ, ಯಾಕಂದ್ರೆ ಡಿಸ್ಚಾರ್ಜ್ ಕರ್ಮ ಪೂರ್ಣ ಮಾಡಲಿಲ್ಲ ಮತ್ತು ಜ್ಞಾನ ಸಿಕ್ತು. ಅಂದ್ರೆ ಕ್ರೋಧದ ಗ್ರಂಥಿಯಿಂದ ಕ್ರೋಧದ ಪರಮಾಣು ಬಂದ್ರೆ, ಯಾರಿಗಾದ್ರೂ ನೋವಾಯ್ತು ಅಂದ್ರೆ ಪ್ರತಿಕ್ರಮಣ ಮಾಡಿಸ್ಬೇಕು. ದೀಪಕ್ನಿಂದಲೇ ತಾನು ಶುದ್ಧಾತ್ಮನಾಗಿ ದೀಪಕ್ನಿಂದಲೇ ಪ್ರತಿಕ್ರಮಣ ಮಾಡಬೇಕು. ದಾದಾಜಿ ಹೇಳಿದ್ದಾರೆ ಅಂದ್ರೆ 5 ಆಜ್ಞೆಯಲ್ಲಿ ಎಲ್ಲಾದ್ರೂ ತಪ್ಪಿದ್ರೆ, ನೋವಾದ್ರೆ ಪ್ರತಿಕ್ರಮಣ ಮಾಡಬೇಕು. ದಿನಾಲೂ ನಿಶ್ಚಯ, ದಿನಾಲೂ ರಾತ್ರಿ ಅರ್ಧ ಗಂಟೆ ಕೂತು ಇಷ್ಟೇ ಕೆಲಸ ಮಾಡಬೇಕು. ಯಾಕೆಂದ್ರೆ ಆಜ್ಞೆಯನ್ನು ಬಗ್ಗಿಸುವವರು ಯಾರು? ಕ್ರೋಧ, ಮಾನ, ಮಾಯೆ, ಮೋಹ, ಲೋಭ, ವಿಷಯ ಇವೆಲ್ಲ ಆಜ್ಞೆಯನ್ನು ಪಾಲಿಸುವಲ್ಲಿ ಅವರೋಧ ಮಾಡುತ್ತೆ, ಅಂತರಾಯ ಮಾಡುತ್ತೆ. ಎಷ್ಟು ದೋಷಗಳನ್ನು ನಾವು ತೊಳೆಯುತ್ತೇವೆಯೋ ಅಷ್ಟು ಆಜ್ಞೆಯಲ್ಲಿರಲು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ದೋಷವನ್ನು ತೊಳೆಯುತ್ತಾ ಹೋದ್ರೆ ಅಷ್ಟು ಆಜ್ಞೆಯಲ್ಲಿರುವ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹೀಗೆ ಮೆಲ್ಲನೆ 5 ಆಜ್ಞೆ ಎಲ್ಲಿ ಏನು ಉಳಿಯುತ್ತೆ ಅದು ನಾವು ಪಾಸ್ ಆಗಿದ್ದೇವೆ. ಎಲ್ಲಿ ಮಾರ್ಕ್ ಕಡಿಮೆ ಬಂದಿದೆಯೋ ಅಲ್ಲಿ ನಾವು ಪ್ರಯತ್ನಿಸಬೇಕು. ಒಳ್ಳೆ ಮಾರ್ಕ್ಸ್ ಬಂದಿದ್ರೆ ಅದನ್ನು ಬದಿಯಲ್ಲಿಟ್ಬಿಡಿ, ಎಲ್ಲಿ ತಪ್ಪು ಆಗಿದೆ ಅದನ್ನು ಸರಿ ಮಾಡಿ. ಯಾರೊಂದಿಗೆ ತಿಕ್ಕಾಟವಾಯಿತು? ಅಹಂಕಾರದ ತಿಕ್ಕಾಟವಾಯಿತು. ಯಾಕೆಂದ್ರೆ ಆಜ್ಞೆ ಪಾಲನೆಯಾಗಿಲ್ಲ. ಆದ್ರಿಂದ ಪುನಃ ಆಜ್ಞೆಯನ್ನು ಸೆಟ್ ಮಾಡಿ. ಎಲ್ಲ ಪ್ರಸಂಗದಲ್ಲಿಯೂ ಆಜ್ಞೆಯನ್ನೇ ತರಬೇಕು, ಅಂದ್ರೆ ಮಾತ್ರ ಜಾಗೃತಿ ಇರ್ಬೋದು. ಎಷ್ಟು ಜಾಗೃತಿ ಇರುತ್ತೋ ಅಷ್ಟು ಆಜ್ಞೆ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟು ಆಜ್ಞೆ ಪಾಲನೆ ಮಾಡ್ತೇವೋ ಅಷ್ಟು ಜಾಗೃತಿ ಹೆಚ್ಚಾಗತ್ತೆ. ಮತ್ತು ಯಾರಾದ್ರೂ ಅವಮಾನ ಮಾಡಿದ್ರೆ, ಕೃಪಾಣು ನೀನು ಹಾಗೆ ನೀನು ಹೀಗೆ ಅಂತ ಹೇಳಿದ್ರೆ ಕೂಡ್ಲೆ ಅಪ್ಸೆಟ್ ಆಗ್ಬಿಡುತ್ತೆ. ಏನಂತ ಭಾವಿಸ್ತೀನಿ ನೀನು, ಏನು ಅಂತಿ? ಕೂಡ್ಲೆ ಕೃಪಾಣು ನಮ್ಮ ಲೆಕ್ಕ ಇದೆ, ಫೈಲ್ ಇದೆ ಎನ್ನುವ ಸಂಭಾವದ ಜಾಗೃತಿ ಬರಬೇಕು. ಅವಮಾನ ಯಾರದ್ದು ಮಾಡೋದು? ಶುದ್ಧಾತ್ಮನದ್ದೋ ಫೈಲ್ 1ನದ್ದೋ? ಕೂಡ್ಲಿ ಜಾಗೃತಿ ಬರಬೇಕು. ಕೃಪಾಣು ನಮ್ಮ ಲೆಕ್ಕ ಇದೆ, ಯಾರದು ದೋಷವಿಲ್ಲ. 3 ಬಾಯಿಗಳು ಕೊಟ್ರೆ 3 ಹಿಂದೆ ಬರ್ಬೋದು. ಈಗ ಹೊಸ ಲೋನ್ ಕೊಡ್ಲಿಕ್ಕಿಲ್ಲ, ಇಲ್ಲಾಂದ್ರೆ ಪುನಃ ಹಿಂದೆ ಬರ್ಬೋದು. ಸಾಲ ಮಾಡ್ಲಿಕ್ಕೇ ಇಲ್ಲ, ಜಮೆ ಮಾಡಿ ಸಂಭಾವದಿಂದ ಹೊರಗೆ ಬನ್ನಿ ಫೈಲ್ನ. ನನ್ನ ತಪ್ಪಾಯ್ತು, ನಾನು ಜಾಗೃತಿ ವಹಿಸ್ತೇನೆ, ಏನ್ ಮಾಡಿ ಸೊಲ್ಯೂಷನ್ ತಗೋಬೇಕು. ಸಂಭಾವದಿಂದ ಫೈಲ್ನಿಂದ ಹೊರ ಹಾಕ್ಬೇಕು. ಅಹಂಕಾರಕ್ಕೆ ಟಚ್ ಆಗಿ ಸಫರಿಂಗ್ ಬರಲು ಹತ್ತಿದ್ರೆ, ತೊಂದರೆ ಬಂತೆಂದ್ರೆ ತಪ ಮಾಡಬೇಕು. ಕೃಪಾಣು ನಮ್ಮ ಲೆಕ್ಕ ಇದೆ, ನಿಮಿತ್ತ ಇದೆ, ನಿರ್ದೋಷವಾಗಿದ್ದೇನೆ. ಬುದ್ಧಿ ಹೇಳುತ್ತೆ, ಏನ್ ಭಾವಿಸಿದ್ದಿ, ಯಾವಾಗ್ಲೂ ನನ್ಗೆ ಅಪಮಾನ ಮಾಡ್ತಿ, ನನ್ಗಿಷ್ಟ ಇಲ್ಲ ಈ ಜನ. ಅರೆ ಫೈಲ್ ಇದೆ, ಪೂರ್ತಿ ಮಾಡಿ ಸಂಭಾವದಿಂದ ಹೊರಗೆ ಬನ್ನಿ, ಯಾಕೆ ದುಃಖಿಸ್ತೀರಿ? ನಾನಿದ್ದೇನೆ, ನಿಮ್ಮ ಜೊತೆ ಎಲ್ಲಿದ್ದೇನೆ ಹೇಳ್ಬೇಕು. ಯಾರು ಸಹಾಯ ಮಾಡೋದಿಲ್ಲ ಕೃಪಾಣುಗೆ, ನೀವು ಸ್ವತಃ ಸಹಾಯ ಮಾಡಬೇಕು. ನಿನ್ ಜೊತೆ ನಾನಿದ್ದೇನೆ, ಹೆದರಬೇಡ. ದಾದಾಜಿ ಅವರಿಂದ ಶಕ್ತಿ ಯಾಚಿಸೋಣ, ಫೈಲ್ ಪೂರ್ಣವಾಗತ್ತೆ, ನೀನು ಬಿಡುಗಡೆ ಪಡೀತಿ. ಇಂತಹ ಜಾಗೃತಿ ಇಟ್ಕೋಬೇಕು. ಹೊರಗಿನವರಿಂದ ಸಹಾಯ ಯಾಚಿಸಿದ್ರೆ, ಅರೆ ಈ ವ್ಯಕ್ತಿ ನನ್ಗೆ ಹೀಗೆ ಮಾಡಿದ್ದಾನೆ, ಅವನನ್ನು ಸರಿ ಮಾಡಬೇಕು, ಬೈಬೇಕು. ಆಗ ತಪ್ಪು ಅಜ್ಞಾನ ಕಲಿಸ್ತಾರೆ ಜನರು. ನಮ್ಗೆ ಅಜ್ಞಾನ ಕಲಿಸ್ಲಿಕ್ಕಿಲ್ಲ, ಜ್ಞಾನದಿಂದ ಹೋಗ್ಬೇಕು.
ಏನೂ ಸೊಲ್ಯೂಷನ್ ಸಿಗದಿದ್ರೆ ದಾದಾಜಿಯವರ ಪುಸ್ತಕ ಬಿಡಿಸ್ಬೇಕು. ಮೂರ್ನಾಲ್ಕು ಪುಟ ಓದಿದ್ರೆ ಜ್ಞಾನದ ಕೀಲಿ ಸಿಗುತ್ತೆ. ದಾದಾಜಿ ಹೀಗೆ ಹೇಳ್ತಿದ್ರು, ಫೈಲ್ ಅನ್ನು ಹೀಗೆ ಸಂಭಾವದಿಂದ ಹೊರತೆಗಿಬೇಕು. ಇದನ್ನು ಇಟ್ಕೋಬೇಕು. ನಾವು ಸ್ವತಃ ಕೃಪಾಣು ಆಶ್ವಾಸನೆ ಕೊಡೋದು. ದಾದಾಜಿ ಹೇಳ್ತಿದ್ರು, ನಾನು ಲೋಕಲ್ ಟ್ರೈನ್ನಲ್ಲಿ ಸುತ್ತಿದ್ದೆ ಎಂದು. ಗಂಟು ನೋವಾದಾಗ ಬಾತ್ರೂಮ್ಗೆ ಹೋಗಿ ಕನ್ನಡಿಯೊಂದಿಗೆ ಮಾತನಾಡ್ತಿದ್ದೆ. ಏನು ಪಟೇಲ್ ಸಾಹೇಬ್ರೆ, ಕಾಂಟ್ರಾಕ್ಟ್ರೇ, ಯಾಕೆ ದುಃಖಿಸ್ತೀರಾ? ನಾನು ನಿಮ್ಮೊಡನಿದ್ದೇನೆ, ಒಳ್ಳೇದಾಗುತ್ತೆ ಬಿಡಿ. ನೆರೆಯವರೊಂದಿಗೆ ಮಾತನಾಡುವಂತೆ ಮಾತನಾಡ್ತಿದ್ರು. ಟ್ರೈನಲ್ಲಿ ಯಾರಾದರೂ ದೂಡಾಟ ಆಯ್ತಂದ್ರೆ, ನನ್ನ ಲೆಕ್ಕ ಇದೆ, ಸಂಭಾವದಿಂದ ಹೊರತೆಗಿಬೇಕು ಅಂದ್ರೆ ದಾದಾಜಿ ಜ್ಞಾನ ಅಪ್ಲೈ ನೆರೆಯವರೊಂದಿಗೆ ಎಂಬಂತೆ ಪಟೇಲ್ರೊಂದಿಗೆ ಮಾತನಾಡ್ತಿದ್ರು. ನಾವು ಅದನ್ನೇ ಪ್ರಯೋಗಿಸ್ಬೇಕು. ದಾದಾಜಿಯವರು ಇದೇ 73-4ನಲ್ಲಿ ನನ್ಗೊಮ್ಮೆ ಹೇಳಿದ್ರು. ಏನಂದ್ರೆ, ನಾನು ಬರೆದು ಕೊಟ್ಟಿದ್ದೆ, ಪ್ರಕೃತಿ ಹೀಗೆ ಇದೆ, ಅದಕ್ಕೆ ಎಲ್ಲ ವೀಕ್ನೆಸ್ ಹೋಗುತ್ತದೆ, ನಿನ್ಗೆ ಶಕ್ತಿ ಬೇಕೆಂದ್ರೆ ದೀಪಕ್ನೊಂದಿಗೆ ಮಾತನಾಡು. ನಾನ್ ಶುದ್ಧಾತ್ಮ ಮತ್ತು ದೀಪಕ್ ನನ್ನ ನೆರೆಯವರಂತೆ ಮಾತನಾಡಬೇಕು. ದೀಪಕ್, ನೀನ್ ಇದನ್ ಮಾಡು, ಇದನ್ ಮಾಡಬೇಡ, ಹೀಗಂದ್ರೆ ಮನೆಯಲ್ಲೊಬ್ಬ ಕೆಲಸದಾಳು ಇದ್ದಾನೆ, ಎಷ್ಟು ಕೆಲಸ ನೋಡು, ಇದು ಬೇಡ ಮತ್ತು ಇದನ್ನೆಲ್ಲ ಗುಡಿಸು, ಇದೆಲ್ಲ ಇಲ್ಲಿ ಸೆಟ್ಟಿಂಗ್ ಮಾಡು. ನಾವು ಹೇಗೆ ಹೇಳ್ತೇವೆ ಹಾಗೆ ನೆರೆಯವರ ಹಾಗೆ ಮಾತನಾಡಬೇಕು. ಬೇರ್ಪಡುವ ಜಾಗೃತಿ ವೃದ್ಧಿ ಆಗ್ತಾ ಹೋಗುತ್ತೆ. ನಾವು ಸ್ವತಃ ಆತ್ಮರೂಪ ಇರಬಹುದು, ಪ್ರಕೃತಿಯ ಒಡೆಯ ದೀಪಕ್ನಿಂದ ದೂರ ಇರಬೇಕು. ನೀವು ಕೂಡ ಮಾತನಾಡ್ಬೋದು. ಕೃಪಾಣವ್, ಸರಿ, ಬೆಳಿಗ್ಗೆ 6:15 ಎದ್ದೆ, ಅರೆ ಯಾಕೆ ಆರಾಮ ಮಾಡ್ತಾ ಇದ್ದೀಯಾ, 7 ಹೊತ್ತಾಯ್ತು, 7 ಬೇಗನೆ ಸತ್ಸಂಗಕ್ಕೆ ಹೋಗ್ಲಿಕ್ಕಿದೆ, ಹೀಗೆ ಮಾತನಾಡಬೇಕು. ಸರಿ, ಬೇಗ ಸ್ನಾನ ಮಾಡು, ಚಹಾ ತಿಂಡಿ ತಿನ್ನು. ಹೀಗೆ ಒಂದೊಂದು ವ್ಯವಹಾರ ನೆರೆಯವರೊಂದಿಗೆ. ಯಾಕಂದ್ರೆ ಮಾಡೋದು ಚಹಾ ಕುಡಿಯೋದು ಕುಡಿತಾನೆ. ಮೊದಲು ಅಜ್ಞಾನದಿಂದ ನಾನು ಚಹಾ ಕುಡಿದೆ, ತಿಂಡಿ ತಿಂದೆ, ನಾನು ತಯಾರಾಗಿದ್ದೇನೆ, ಈಗ ನಾನು ಸತ್ಸಂಗಕ್ಕೆ ಹೊರಡ್ತೇನೆ, ನಾನು ಕರ್ತಾನು. ಆ ಭ್ರಾಂತಿಯಿಂದಾಗಿ ನಾವು ಏಕಾಕಾರರಾಗಿದ್ದೆವು, ತನ್ಮಯರಾಗಿದ್ದೆವು. ಈಗ ಜಾಗೃತಿಯಿಂದ ವ್ಯವಹಾರ ಪೂರ್ತಿ ಮಾಡಬೇಕು. ಸರಿ, ಬೇಗ ಫೈಲ್ ತೋರಿಸು. ಸರಿ, ಇದೀಗ ತಯಾರಾದೆವು. ಸರಿ, 10 ನಿಮಿಷ ಉಳಿದಿದೆ, ನಮಸ್ಕಾರ ವಿಧಿ ಮಾಡಿಬಿಡೋಣ. ಹಾಗೆ ಮಾತನಾಡಬೇಕು. ನೆರೆಯವರೊಂದಿಗೆ ಎಂಬಂತೆ ಮಾತನಾಡೋ ಪ್ರಯೋಗ ಮಾಡೋದ್ರಿಂದ ಬೇರ್ಪಡಿಸುವ ಜಾಗೃತಿ ಕೂಡ ಇರುತ್ತೆ ಮತ್ತು ಒಳಗಡೆ ಮುಕ್ತತನ ಇರುತ್ತೆ. ದಾದಾಜಿಯವರು 87, 80, 78, 79 ಕನ್ನಡಿಯಲ್ಲಿ ನೋಡಿ ಮಾತನಾಡ್ತಿದ್ರು. ಪಟೇಲ್ ಸಾಹೇಬ್ರೆ, ಜಯ ಸಚ್ಚಿದಾನಂದ, ಆರೋಗ್ಯ ಚೆನ್ನಾಗಿದೆಯಾ, ಆನಂದವಾಗಿದ್ದೀರಾ ಮಾತನಾಡ್ತಿದ್ರು. ಒಮ್ಮೊಮ್ಮೆ ಕೋಪ ಮಾಡ್ತಿದ್ರು. ನೀವು ಇಷ್ಟು ದೊಡ್ಡ ಪಟೇಲ್ ಸಾಹೇಬ್ರು, ಇಷ್ಟು ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದೀರಿ, ಯಾಕೆ ಹೀಗೆ ವ್ಯವಹರಿಸ್ತೀರಿ? ನೀವು ದೊಡ್ಡ ದೇವರ ತರ, ಇಲ್ಲ ದೇವರೇ ನೀವಾಗಿದ್ದೀರಿ, ನಾನಂತೂ ಬರೇ ಪಟೇಲ್ ಅಷ್ಟೇ. ಹೀಗೆ ಇಬ್ರು ಕಾನ್ವರ್ಸೇಷನ್ ಮಾಡ್ತಿದ್ರು. ಮತ್ತು ಅದೇ ಕಾನ್ವರ್ಸೇಷನ್ ನಮಗೂ ತಿಳಿಸ್ತಾರೆ ದಾದಾಜಿಯವರು, ನೀವು ಕೂಡ ಹೀಗೆ ಮಾಡಿ. ಅಂದ್ರೆ ಮಾತ್ರ ಈ ಪ್ರಕೃತಿ ಪೂರ್ವದ ಅಜ್ಞಾನದಿಂದ ತುಂಬಿದ ವಸ್ತಾಗಿದೆ ಮತ್ತು ತಿಳಿಸುತ್ತೆ. ಚಹಾ 2 ಕಪ್ ಕುಡಿಬೇಕು. ಇಲ್ಲಪ್ಪ, ಈಗೇನ್ ಸಿಕ್ತೋ ಕುಡಿದು ಬಿಡಿ. ತಣ್ಣಗಾಗಿದೆ, ಮಜಾ ಬರಿಲ್ಲ, ಕುಡಿಲಿಕ್ಕಿಲ್ಲ. ಅರೆ, ತಣ್ಣದೇನು ಬಿಸಿ ಏನು, ಸ್ವಲ್ಪ ಕುಡಿದು ಬಿಡಿ. ಅರ್ಧ ಮೆದುಳಾದ್ರೂ ಸರಿ ಆಗ್ಬೋದು, ಅರ್ಧ ಸಿಕ್ಕಿದ್ರೆ. ಹೀಗೆ ಮಾತನಾಡೋದ್ರಿಂದ ಬೇರೆತನ ಕೂಡ ಇರುತ್ತೆ. ಮತ್ತು ಆಹಾರಿ ಹಾಗೂ ನಾವು ನಿರಾಹಾರಿ. ಆಹಾರಿಯೊಂದಿಗೆ ನಾವು ಮಾತನಾಡಿದ್ರೆ ನಾವು ಶುದ್ಧಾತ್ಮದಲ್ಲಿದ್ದು, ಅವರೊಂದಿಗೆ ಮಾತನಾಡಿದ್ರೆ ಬೇರೆಂಬ ಜಾಗೃತಿಯೂ ಇರುತ್ತೆ. ಮತ್ತು ತಿನ್ನೋನು ತಿಂತಾನೆ, ತಿಳಿಯೋನು ತಿಳಿಸ್ತಾನೆ, 2 ಬೇರೆ ಎಂಬುದು ಇರುತ್ತೆ. ತಿನ್ನುವುದರಲ್ಲೂ ಹಾಗಲಕಾಯಿ ಗೊಜ್ಜು ಬಂದ್ರೆ ಇಷ್ಟ ಅಲ್ಲ ಅಂದ್ರೆ ಸ್ವಲ್ಪ ತಿನ್ನಿ, ಏನು ಇಷ್ಟ ಇದೆ ಅದನ್ನು ತಿನ್ನಿ, ಯಾವುದು ಬೇಕೋ ಅದನ್ನು ಹೆಚ್ಚು ತಗೊಳ್ಳಿ. ಮಾತನಾಡಬೇಕು. ತಿನ್ನುವವನಲ್ಲಿ ಮಾತನಾಡಿದ್ರಿಂದ ನೀವು ತನ್ನಷ್ಟಕ್ಕೆ ಆತ್ಮವಾಗಿ ಬಿಡ್ತೀರಾ. ಬೇರೆ ಎನ್ನುವ ಜಾಗೃತಿ ಇರುತ್ತೆ. ಇದನ್ನು ಪ್ರಯೋಗಿಸಬೇಕು ಎಲ್ಲದರಲ್ಲಿ. ಎಲ್ಲ ವಿಷಯ ದಾದಾಜಿ ಅಂತಿದ್ರು. ಸತ್ಸಂಗದ ಸಮಯದಲ್ಲೂ ಒಳಗಡೆ ನಮ್ಮ ಮಾತುಕತೆ ನಡೀತಿತ್ತು. ಪಟೇಲ್, ನೀವು ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ರಿ, ಎಲ್ಲ ನಿಮ್ಮ ಕೃಪೆ. ಅದು ಉತ್ತರ, ರೆಸ್ಪಾನ್ಸ್ ಕೊಡುತ್ತೆ. ಕಾನ್ವರ್ಸೇಷನ್. ಕೃಪಾಣವ್ ರೆಸ್ಪಾನ್ಸ್ ಕೊಡುತ್ತೆ. ಹೇ, ಹೀಗೆ ಯಾಕೆ ಮಾಡ್ದೆ, ನನ್ನ ಎದುರಿಗೆ ಯಾಕೆ ನನ್ನ ಅವಮಾನ ಮಾಡ್ದೆ? ಅರೆ, ನಿನ್ನ ಲೆಕ್ಕ ಇದ್ರೆ ನಿನ್ನ ಅವಮಾನ ಆಗ್ಬಹುದು, ನೀನ್ ಯಾಕೆ ಅವನಲ್ಲಿ ಜಗಳ ಮಾಡ್ದಿ, ನೀನ್ ಪ್ರತಿಕ್ರಮಣ ಮಾಡು. ಅಂದ್ರೆ ಈ ಕಾನ್ವರ್ಸೇಷನ್ ಇಂದ ಏನಾಗತ್ತೆ ಅಂದ್ರೆ, ಈ ಪ್ರಕೃತಿ ಬೇರೆ ಇರಬಹುದು, ಕ್ರೋಧಮಾನ ಮಾಯೆ ಲೋಭದಿಂದ ಅಹಂಕಾರ, ಅದು ಕೃಪಾಣು ಬೇರೆ ಇರಬಹುದು ಮತ್ತು ನೀವು ಶುದ್ಧಾತ್ಮ ಬೇರೆ ಇರ್ತೀರಿ. ಈ ಬೇರೆ ಇರುವುದರಿಂದ ಇನ್ನೊಂದು ಭಾವದ ಜವಾಬ್ದಾರಿ ನಿವಾರಿಸುತ್ತೆ. ಡಿಸ್ಚಾರ್ಜ್ ಸಂಭಾವದಿಂದ ತೆಗೆದು ಬಿಟ್ರೆ ಡಿಸ್ಚಾರ್ಜ್ ಪೂರ್ಣವಾಯಿತು. ಕ್ಯಾರಿ ಫಾರ್ವರ್ಡ್ ಹೊಸ ಕರ್ಮ ಆಗ್ಲಿಕ್ಕೇ ಇಲ್ಲ. ಅಂದ್ರೆ ಇದು ವಿಜ್ಞಾನವಾಗಿದೆ.
ದಾದಾಜಿಯವರು ಒಂದೊಂದು ಮಾತನ್ನು ತಿಳಿಸಿದ್ದಾರೆ. ಅದು ಆತ್ಮದಲ್ಲಿದ್ದು ವ್ಯವಹಾರ ಹೇಗೆ ಪೂರ್ಣ ಮಾಡೋದು ಅದರ ಕೀ ಕೊಂಚಲನ್ನೇ ತಿಳಿಸಿದ್ದಾರೆ. ದಾದಾಜಿಯ ಪುಸ್ತಕ ನೀವು ಎಷ್ಟು ಓದ್ತೀರಿ ಅಷ್ಟು ಈ ಬೇರೆಯಾಗುವ ಜಾಗೃತಿ ಹೇಗೆ ಇಟ್ಕೊಳ್ಳೋದು, ಹೇಗೆ ಸ್ವತಃದ ದೋಷ ನೋಡುವುದು, ಸಂಭಾವದಿಂದ ಹೇಗೆ ತೆಗೆಯೋದು, ವ್ಯವಸ್ಥಿತದ ಜ್ಞಾನ ಹೇಗೆ ಸೆಟ್ ಮಾಡೋದು, ಅದೇ ಮಾತು ಮೇಲಿನ ಮೇಲೆ ಬರ್ತಾ ಇರುತ್ತೆ. ಅರ್ಥವಾಗ್ತಿದೆಯಲ್ಲ? ಹೌದೋ ಇಲ್ವೋ? ಇದೇ ವೈಜ್ಞಾನಿಕ ಪ್ರಯೋಗ. ಮತ್ತಿದನ್ನು ತಿಳಿಯಲೇಬೇಕು. ಹೇಗೆ ಬೇರೆ ಇರುವುದು, ಹೇಗೆ ನಾನು ಶುದ್ಧಾತ್ಮನಾಗಿದ್ದೇನೆ, ಹೇಗೆ ದೀಪಕ್ ಬೇರೆಯಾಗಿದ್ದಾನೆ, ದೀಪಕ್ನ ಮನದಲ್ಲಿ ಕ್ರೋಧ ಇದೆ, ಮೋಹ ಇದೆ, ಲೋಭ ಇದೆ, ತಪ್ಪುಗಳಿವೆ, ಅದನ್ನು ಸಂಭಾವದಿಂದ ಹೇಗೆ ಹೊರತೆಗೆಯೋದು. ಯಾವುದೇ ಕಾರ್ಯವಾಗುವುದಾದ್ರೂ ಎಲ್ಲ ಸಂಯೋಗ ಸೇರಿಯೇ ಆಗೋದು. ನಾವು ಎವಿಡೆನ್ಸ್ ಚೆಕ್ ಮಾಡಬೇಕು. ಆಯ್ತು, ನಾನ್ ಮಾಡಿದ್ದೋ ದೀಪಕ್ ಮಾಡಿದ್ದೋ, ದೀಪಕ್ ಸ್ವತಃ ಮಾಡಿದ್ದೆ ಅಥವಾ ಎಲ್ಲ ಸಂಯೋಗ ಕೂಡಿ ಆಯ್ತು. ನಾವು ಸ್ಟಡಿ ಮಾಡಿದ್ರೆ, ಅಬ್ಸರ್ವೇಷನ್ ಮಾಡ್ತಾ ಹೋದ್ರೆ ಆಗ ಜ್ಞಾನ ಫಿಟ್ ಆಗ್ತಾ ಹೋಗ್ಬೋದು, ಜಾಗೃತಿ ವೃದ್ಧಿಸ್ಬೋದು ಮತ್ತು ಕರ್ಮ ಸಂಭಾವದಿಂದಲೂ ಹೊರಬರ್ಬೋದು. ಒಂದೊಂದು ಕಾರ್ಯದ ಹಿಂದೆ ಜ್ಞಾನ ಅಪ್ಲೈ ಮಾಡಬೇಕು. ಜ್ಞಾನದ ಸಪೋರ್ಟ್ಗಾಗಿ, 5 ಆಜ್ಞೆ ಸಪೋರ್ಟ್ಗಾಗಿ ದಾದಾಜಿಯವರ ಮುಂದಿನ ಮಾತು ಕೂಡ ಇದೆ. ಏನಾಯಿತೋ ಅದು ನ್ಯಾಯ, ಅನುಭವಿಸುವುದು ಅವನ ತಪ್ಪು. ಅಡ್ಜಸ್ಟ್ ಎವ್ರಿವೇರ್, ತಿಕ್ಕಾಟ ಬಿಟ್ಟುಬಿಡಿ. ಯಾವುದೇ ಸಫರಿಂಗ್ ಬಂದ್ರೆ ಆಗ ಕೃಪಾಣುವನ್ನು ಹಿಡಿಬೇಕು. ನೀನ್ ದುಃಖಿ ಆಗ್ತೀಯಾ, ಬೇರೆಯವರು ಹೇಳುವವ ಹೋಗೇ ಆಯ್ತು, ನಿನ್ಗೆ ದುಃಖ ಆಗ್ತಿದೆ, ನೀನೇ ಅನುಭವಿಸು, ನಿನ್ನ ತಪ್ಪು, ಬೇರೆಯವರ ತಪ್ಪು ಹುಡುಕೋ ಅಧಿಕಾರವೇ ನಿನ್ಗಿಲ್ಲ. ಕೂಡ್ಲೆ ನಾವು ಅನುಭವಿಸುವನಿಂದ ಬೇರ್ಪಟ್ರೆ ಆತ್ಮರೂಪರಾಗ್ತೇವೆ. ನೆರೆಯವ ಅನುಭವಿಸ್ತಾನೆ, ಅದನ್ನು ನಾವು ನೋಡೋ ತಿಳಿಯೋರು ಜ್ಞಾತದೃಷ್ಟ ಇರಬೇಕು. ಆಗ್ಲೂ ಕರ್ಮಫಲ ಕೊಟ್ಟು ಹೋಗ್ತಾನೆ. ಸಫರಿಂಗ್ ಬಂದ್ರೆ ಅದು ಕರ್ಮಫಲ. ನಾವು ಬೇರ್ಪಟ್ಟಿದ್ದೇವೆ, ಅದು ನಮ್ಮ ಪುರುಷಾರ್ಥ. ಯಾವುದು ಆತ್ಮದ ಸ್ವರೂಪವಾಗಿದೆ ಅದು ಜ್ಞಾತಾದೃಷ್ಟ. ನಿರಂತರ ಫೈಲ್ 1 ಏನ್ ಮಾಡ್ತಿದೆ ಅದನ್ನು ನೋಡುವುದು, ತಿಳಿಯೋದು, ಅದೇ ಶುದ್ಧಾತ್ಮದ ಕೆಲಸ. ನೋಡಿ, ಸಫರಿಂಗ್ ಬಂದ್ರೆ ಅಹಂಕಾರಕ್ಕೆ ಆಗತ್ತೆ. ಬುದ್ಧಿ ಒಳ್ಳೆದು ಕೆಟ್ಟದು, ಪ್ರಾಫಿಟ್ ಲಾಸ್, ಎದುರಿನವನ ದೋಷ ಹೇಳುವುದು, ಗುಣ ಹೇಳುವುದು, ಅದು ಬುದ್ಧಿಯ ಕೆಲಸ. ಮನ ವಿಚಾರ ಹೇಳ್ತದೆ, ಮನ ಚಂಚಲವಾಗತ್ತೆ. ಊಟದಲ್ಲಿ ವೃತ್ತಿ ಹೋಯಿತು ಅಂದ್ರೆ ಚಿತ್ತ ವೃತ್ತಿ ಆಗತ್ತೆ. ಹೀಗೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ನೋಡುವುದು ಆತ್ಮದ ಜ್ಞಾನದೃಷ್ಟದ ಪುರುಷಾರ್ಥವಾಗಿದೆ. ಈ 5 ಆಜ್ಞೆಲಿರಿ. ಈ 4 ವಾಕ್ಯ ಚಿನ್ನದಂತದ್ದಾಗಿದೆ. ತಿಕ್ಕಾಟ ಬಿಡಿ, ಅಡ್ಜಸ್ಟ್ ಎವ್ರಿವೇರ್, ಆದದ್ದೆಲ್ಲ ನ್ಯಾಯ, ಅನುಭವಿಸೊಂದು. ಈ ವಾಕ್ಯ ಉಪಯೋಗಿಸಿದ್ರೂ ಆತ್ಮದ 5 ಆಜ್ಞೆಗೆ ಸಪೋರ್ಟ್ ಸಿಗುತ್ತೆ. ಮತ್ತೆ 5 ಆಜ್ಞೆಗಳು ಕೂಡ ಜ್ಞಾತಾದೃಷ್ಟ ಪದಕ್ಕೆ ಬರಲಿಕ್ಕಿದೆ. ರಿಲೇಟಿವ್ ರಿಯಲ್ ಬೇರ್ಪಡಿಸಿದರೆ ರಿಯಲ್ ಶುದ್ಧಾತ್ಮ ಜ್ಞಾತಾದೃಷ್ಟವಾಗಿದೆ. ರಿಲೇಟಿವ್ ಎಲ್ಲ ಕರ್ತ ನಿಮಿತ್ತ ಕರ್ತ ಆಗಿ ಎಲ್ಲ ಸಂಯೋಗ ಸೇರಿ ಮತ್ತೆ ಕಾರ್ಯವಾಗುತ್ತೆ. ಹೀಗೆ 5 ಆಜ್ಞೆ ಪ್ರಾಕ್ಟೀಸ್ನಲ್ಲಿ ತರಬೇಕು. ಇದು ಕ್ರಿಯೆಯಲ್ಲ, ಜಾಗೃತಿಯಾಗಿದೆ, ತಿಳುವಳಿಕೆಯಾಗಿದೆ. ಉಪಯೋಗ ಸೆಟ್ ಮಾಡಬೇಕು. ಹೇಗೆಂದ್ರೆ ಕಂಪನಿಯ ಮ್ಯಾನೇಜರ್ ಇರ್ತಾರೆ ಅಂದ್ರೆ ನನಗೆ ಈ ಕೆಲಸ ಮಾಡಬೇಕು, ವರ್ಕರ್ನ ಮೇಲೆ ನಿಗಾ ಇಡಬೇಕು, ಪ್ರೊಡಕ್ಷನ್ ಡಿಸ್ಪ್ಯಾಚ್ ಅಂದರೆ ಅದರ ಜವಾಬ್ದಾರಿ ಇರುತ್ತೆ. ಹಾಗೆ ನಾವು ಶುದ್ಧಾತ್ಮದಲ್ಲಿದ್ದೇವೆ. ಶುದ್ಧಾತ್ಮದ ಡ್ಯೂಟಿ ಏನಂದ್ರೆ ಫೈಲ್ 1 ಏನ್ ಮಾಡುತ್ತೆ, ಫೈಲ್ 1ನಲ್ಲಿ ಮನದಲ್ಲಿ ಯಾವ ವಿಚಾರ ಬರುತ್ತೆ, ವಾಣಿ ಏನು ಹೇಳುತ್ತೆ, ವರ್ತನೆ ಏನು ಅನ್ನುತ್ತೆ, ಬುದ್ಧಿ ಏನು ತಿಳಿಸುತ್ತೆ, ಚಿತ್ತ ಏನು ಕೆಲಸ ಮಾಡುತ್ತೆ, ಅಹಂಕಾರ ಏನು ಮಾಡುತ್ತೆ, ಇದನ್ನು ನೋಡುವುದು, ತಿಳಿಯೋದು, ಇಷ್ಟೇ ಶುದ್ಧಾತ್ಮದ ಕೆಲಸ. ಮತ್ತು ಆ ಜಾಗೃತಿಯಲ್ಲಿ ಪೂರ್ಣ ದಿವಸ ಇರಬಯಸ್ತಾನೆ. ಮೊದಲು ಅಜ್ಞಾನದಿಂದಾಗಿ ತನ್ಮಯಕಾರವಾಗಿ ಸುತ್ತಾಡ್ತಿದ್ದೆವು. ಏನ್ ಮಾಡಬೇಕು, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇದಾದ ನಂತರ ಇದನ್ ಮಾಡ್ತೀನಿ ಅಂದ್ರೆ ಅದು ತನ್ಮಯಕಾರವಾಗಿತ್ತು. ನಿಜ ಅಂದ್ರೆ ಈಗ ನಾವು ವಿಚಾರ ಮಾಡುತ್ತಿಲ್ಲ, ಮನಸ್ಸು ಮಾಡುತ್ತೆ, ಬುದ್ಧಿ ಡಿಸಿಷನ್ ಕೊಡುತ್ತೆ, ಅಹಂಕಾರ ಕಾರ್ಯ ಮಾಡುತ್ತೆ. ಮೊದಲು ನಾವೇ ಮಾಡ್ತೇವಂತ ಭಾವಿಸ್ತಿದ್ದೆವು, ಈಗ ಬೇರ್ಪಡಿಸಬೇಕು. ಫೈಲ್ 1 ಏನೇನು ಯೋಚಿಸ್ತಿದೆ, ಏನು ಇದರ ಇಂಟ್ರೆಸ್ಟ್ ಇದೆ, ಏನೇನು ಪ್ರಕೃತಿ ಕೆಲಸ ಮಾಡ್ತಿದೆ, ಎಲ್ಲಿ ಏನು ನೋಡಬೇಕು ತಿಳಿಬೇಕು. ಮತ್ತು ಅದುವೇ ಎಲ್ಲಕ್ಕಿಂತ ಮಿಗಿಲಾದ ಪುರುಷಾರ್ಥ ಅಂದ್ಕೊಳ್ತೇವೆ. ರಿಯಲ್ ಪುರುಷಾರ್ಥ, ಮೋಕ್ಷದ ಪುರುಷಾರ್ಥ. ಇದುವೇ 5 ಆಜ್ಞೆಯಲ್ಲಿರುವಂತಹದ್ದು. ಬೇರುಪಡುವ ಜಾಗೃತಿ ಇಟ್ಕೋಬೇಕು. ಅದುವೇ ಮೋಕ್ಷದ ಪುರುಷಾರ್ಥ. ಸಂಪೂರ್ಣ ಬೇರ್ಪಡುವ ಜಾಗೃತಿ ಮೊದಲಿಂದ ಇರಲ್ಲ, ಆದರೆ ಸ್ವತಃದ ತಪ್ಪು ತಿಳಿಯ ಹತ್ತತ್ತೆ. ಏನಾದರೂ ಸಂಶಯ ಬಂದ್ರೆ, ಸಫರಿಂಗ್ ಬಂದ್ರೆ ಕೂಡ್ಲೇ ಜಾಗೃತಿ ಬರುತ್ತೆ. ಏನಾದರೂ ಕ್ರೋಧ ಬಂತು, ದೋಷ ಆಯಿತು, ತೊಂದರೆ ಆಯಿತು, ಫೈಲ್ 1ನಲ್ಲಿ ಕೂಡ್ಲೇ ಜಾಗೃತಿ ಬರುತ್ತೆ. ತನ್ನ ಸ್ವತಃದ ದೋಷ ಕಾಣುವುದು ಅದು ಕೂಡ ಬೇರ್ಪಡಿಸುವ ಜಾಗೃತಿಯೇ ಆಗಿದೆ. ಅಲ್ಲಿಂದ ಪ್ರಾರಂಭಗೊಳ್ಳುತ್ತೆ. ನಂತರ ಪ್ರತಿಕ್ರಮಣ ಮಾಡಿಸುವುದು. ಫೈಲ್ 1ನೊಂದಿಗೆ ದೀಪಕ್ ನೀನು ಪ್ರತಿಕ್ರಮಣ ಮಾಡು,
ಅಂದ್ರೆ ದೋಷ ಕಡಿಮೆ ಆಗ್ಬಹುದು, ಬೇರೆತನದ ಜಾಗೃತಿ ಹೆಚ್ಚಾಗ್ಬಹುದು, 5 ಆಜ್ಞೆಯಲ್ಲಿರುವ ಶಕ್ತಿ ಹೆಚ್ಚಾಗ್ಬಹುದು. ಹೀಗೆ ನಿಧಾನವಾಗಿ ಮೋಕ್ಷದ ಪುರುಷಾರ್ಥ ನಮ್ಗೆ ಮಾಡ್ಲಿಕ್ಕಿದೆ. ನಾನು ಪ್ರತ್ಯಕ್ಷವಾಗಿ ದಾದಾ ಭಗವಾನರ ದರ್ಶನ ಮಾಡಲಿಲ್ಲ. ಆದ್ರೆ ಮೊನ್ನೆ ನಿಮ್ಮನ್ನು ನೋಡಿ ಇದೇ ವಿಚಾರ ಬಂತಂದ್ರೆ ದಾದಾ ಭಗವಾನ್ ಸ್ವಂತ ಬರ್ತಿದ್ದಾರೆ. ಸಂಪೂರ್ಣ ನೀವೇ ದಾದಾ ಭಗವಾನ್ರ ಹಾಗೆ ಅಂತ ಕಾಣ್ತಿದ್ರಿ. ಇಷ್ಟು ಸಂತೋಷವಾಯ್ತಂದ್ರೆ ಹಿಂದೆ ಯಾವಾಗ್ಲೂ ಇಂಥ ಅನುಭವ ಆಗೇ ಇರ್ಲಿಲ್ಲ. ಇದು ಎಂಥ ಮಾಯೆ! ಇದು ದಾದಾ ಭಗವಾನ್ರದ್ದೇ ಮಾಯೆ ಆಗಿತ್ತು. ನನ್ನ ಕ್ವಶನ್ ಏನಂದ್ರೆ, ಸ್ತ್ರೀ ದೇಹದಲ್ಲಿ ಮೋಕ್ಷ ಸಂಭವ ಸಾಧ್ಯವೇ? ಸ್ತ್ರೀ ದೇಹದ ಮೋಕ್ಷ ಸಾಧ್ಯವಿಲ್ಲ. ನಿಮ್ಮ ಮೋಕ್ಷ ಖಂಡಿತ ಸಾಧ್ಯ. ನೀವು ಸ್ತ್ರೀಯದಲ್ಲಿರ್ಬೇಡಿ, ಶುದ್ಧಾತ್ಮದಲ್ಲಿರಿ, ಅಂದ್ರೆ ನಿಮ್ಮ ಮೋಕ್ಷ ಖಂಡಿತ. ಸ್ತ್ರೀ ದೇಹವಂತೂ ವಿಮಲ್ ಭಾರತಿದ್ದು. ನೀವು ಶುದ್ಧಾತ್ಮರಾಗಿದ್ದೀರಿ ಅಥವಾ ಭಾರತೀಯ ಆಗಿದ್ದೀರೋ? ಇಲ್ಲ, ನಾನು ನೀವು ಶುದ್ಧಾತ್ಮರು, ಅಂದ್ರೆ ಶುದ್ಧಾತ್ಮನ ಮೋಕ್ಷ ಮೊದಲಾಗುತ್ತೆ. ಇದಕ್ಕಾಗಿ ನಮ್ಗೆ ಎಷ್ಟು ಪುರುಷಾರ್ಥ ಮಾಡ್ಬೇಕಾಗುತ್ತೆ? 5 ಆಜ್ಞೆಯಲ್ಲಿ 70% ಇರಬೇಕು. ಹೋಗ್ಲಿ, 65% ನಡಿಬಹುದು, 5% ಡಿಸ್ಕೌಂಟ್. ಅಲ್ಲ, ಮನದಲ್ಲಿ ಇನ್ನೊಂದು ಭಾವನೆ ಇರುತ್ತೆ ಅಂದ್ರೆ, ನಿಮ್ಮನ್ನು ನೋಡಿ ಹೃದಯ ತುಂಬುವುದೇ ಇಲ್ಲ. ನೀವು ಎದುರಿಗೆ ಕೂತ್ಕೊಂಡಿರ್ಬೇಕೆಂಬ ಆಕಾಂಕ್ಷೆ ಮತ್ತು ಇದೇ ರೀತಿ ನಿಮ್ಮ ದರ್ಶನ ಆಗ್ತಾ ಇಲ್ಲಿ ಆಸೆ. ಒಳ್ಳೇದು, ಅದು ಭಕ್ತಿಯ ಪ್ರಕಾರ. ಮತ್ತು ಅದರಿಂದ ಮುಂದೆ ಹೋಗ್ಬೇಕಾದ್ರೆ ಜ್ಞಾನದಲ್ಲಿ ಹೋಗ್ಬೇಕಾಗ್ಬಹುದು. 5 ಆಜ್ಞೆಯಲ್ಲಿ ಹೋಗ್ಬೇಕು ಮತ್ತು ಇದು ಹೆಲ್ಪ್ ತೆಗೆದುಕೊಳ್ಬೇಕು. ಇದು ಭಕ್ತಿಯ ಆನಂದ. ಇನ್ನು ಭಕ್ತಿಯಿಂದ ಹೆಚ್ಚು ಜಾಗೃತಿಗೆ ಹೋಗ್ಬೇಕಾದ್ರೆ ಇದು ಮೋಕ್ಷಕ್ಕೆ ಪ್ರಗತಿ ಆಗ್ಬಹುದು. ಇದು ಒಳ್ಳೇದು. ಇದರಿಂದ ಸಂಸಾರದಲ್ಲಿ ಇದಕ್ಕೆ ಪ್ರಶಸ್ತರಾಗಂತಾರೆ. ಇದರಿಂದಾಗಿ ಸಂಸಾರದ ಮೋಹ ಕಳಚ್ಕೋಬಹುದು. ಆದ್ರೆ ಇದಕ್ಕಿಂತಲೂ ನಮ್ಗೆ ಮುಂದೆ ಹೋಗ್ಬೇಕು. ಆಜ್ಞೆ ಪುರುಷಾರ್ಥದಲ್ಲಿ ಜಾಗೃತಿ ತಿಳ್ಕೋಬೇಕು ನಾವು.